ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನವರಾತ್ರಿಯ ವ್ಲಾಗು. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ನವರಾತ್ರಿ ಅಂದರೆ ನವಶಕ್ತಿಗಳ ದಿನ ಆಗಿರುತ್ತೆ. ನವಶಕ್ತಿಯ ದಿನ ಅದರಲ್ಲಿ ಫಸ್ಟ್ನೇ ಶಕ್ತಿ ಬಂದುಬಿಟ್ಟು ಶೈಲಪುತ್ರಿ. ಹಾಗೆ ಇವತ್ತು ಹಳದಿ ಬಣ್ಣದ ಸಂಕೇತವಾಗಿರುತ್ತೆ. ಇಲ್ಲಿ ನೋಡಿ, ನಾನೀಗ ಹಳದಿ ಕಲರ್ ಸೀರೆಯನ್ನು ಉಟ್ಕೊಂಡ್ಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮನೆ ದೇವರ ಮನೆ ಪೂಜೆ. ಇಲ್ಲೆಲ್ಲ ರೆಡಿ ಮಾಡಿ ಪೂಜೆಯನ್ನು ಮಾಡಿಬಿಟ್ಟು ಎಣ್ಣೆ ಎಲ್ಲ ಹಾಕಿ ದೀಪನ ರೆಡಿ ಮಾಡಿದೆ. ಹಾಗೆ ಹೊರಗಡೆ ಬಂದುಬಿಟ್ಟು ಬಾಗಿಲಿಗೆ ಸಹ ಪೂಜೆಯನ್ನು ಮಾಡೋಣ ಅಂತೇಳಿ ಬಾಗಿಲಿಗೆ ಪೂಜೆ ಮಾಡಿಬಿಟ್ಟು ಹಾಗೆ ಅಲ್ಲಿ ಸಣ್ಣದಾಗಿ ತುಳಸಿ ಗಿಡ ಇಟ್ಟಿದ್ದೆ. ಅದನ್ನು ಪೂಜೆ ಮಾಡಿಕೊಂಡು ಒಳಗಡೆ ಬಂದು ಇನ್ನು ದೀಪ ಹಚ್ಚಿ ಅಗರಬತ್ತಿಯನ್ನು ಬೆಳಗಿ ಗಂಟೆ ಬಾರಿಸ್ತಾ ಪೂಜೆಯನ್ನು ಮುಗಿಸ್ತೀನಿ. ಅದಾದ ನಂತರ ಗುಡಿಗೆ ಅಂದರೆ ಮಂಗಳಮ್ಮನ ಗುಡಿಗೆ ಹೋಗಲಿಕ್ಕೆ ಏನೇನೋ ಬೇಕು ಅಂತೇಳ್ಬಿಟ್ಟು ಒಂದು ತಟ್ಟೆಯನ್ನು ರೆಡಿ ಮಾಡ್ಕೊತೀನಿ. ಹಾಗೆ ಈ ಬನ್ನಿ ಮಂಗಳಮ್ಮನ ಗುಡಿಗೆ ಯಾಕೆ ಹೋಗ್ತಾರೆ ಅಂದರೆ, ಮುಂಚೆ ಏನು ರಾಜರು ಮಹಾರಾಜರು ಏನಿದ್ರಲ್ಲ, ಅವರ ಆಯುಧಗಳನ್ನು ಬನ್ನಿ ಗಿಡದಲ್ಲಿ ಬಚ್ಚಿಡ್ತಾ ಇದ್ರಂತೆ. ಅದು ಯಾರಿಗೆ ಕಾಣಲಾರ್ದಂಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ಪೂಜೆ ಮಾಡ್ತಾರೆ ಅದನ್ನು. ಹಾಗಾಗಿ ಬೆಳಗಿನ ಜಾವನೇ ಹೆಣ್ಮಕ್ಳು ಎಲ್ಲರೂ ಹೋಗಿ ಪೂಜೆ ಮಾಡ್ತಾರೆ ಅನ್ನೋದೊಂದು ನಂಬಿಕೆ. ಹಾಗೆ ಇಲ್ಲಿ ಪ್ಲೇಟ್ಗೆ 2 ಎಲೆ 2 ಅಡಿಕೆ, ₹1 ದಕ್ಷಿಣ, ಹಾಗೆ ಅರಿಶಿನ, ಕುಂಕುಮ, ಹೂವು, ನೀರು, ಕಡಲೆಬತ್ತಿ, ಎಣ್ಣೆ, ಎಡೆಗೆ ಕಡಲೆ ಸಕ್ಕರೆ, 2 ನಿಂಬೆಹಣ್ಣು, ಕಡಲೆಬತ್ತಿ ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗ್ತೀನಿ. ನೋಡಿ, ನನ್ನ ಪ್ಲೇಟ್ ರೆಡಿ ಆಯಿತು. ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ದೇವಸ್ಥಾನದಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಇನ್ನೂ ಪೂಜೆ ಮುಗ್ದಿರಲಿಲ್ಲ. ಅಲ್ಲಿ ಇನ್ನೂ ಅಭಿಷೇಕ ನಡೀತಾ ಇತ್ತು. ಅಲ್ಲಿ ಮಾಡ್ತಾಯಿದ್ರು, ಜನ ಭಾಳನೇ ಇದ್ದರು. ಹಾಗೆ ನಾವು ಸಹ ಹಂಗೆ ಪೂಜೆಯನ್ನು ಮಾಡಿಕೊಂಡು ಬರ್ತೀವಿ. ನೋಡಿ, ಇಲ್ಲಿ ಈಗ ನಾವು ಇದ್ರ ಗುಡಿ ಹಿಂದೆ ಇರೋದು ಬನ್ನಿ ಗಿಡ. ಇದನ್ನು ಪೂಜೆಯನ್ನು ಮಾಡಿಬಿಟ್ಟು ಅರಶಿನ ಕುಂಕುಮ ಎಲ್ರಿಗೂ ಕೊಟ್ಕೊಂಡು ಇನ್ನು ಮನೆಗೆ ಬಂದುಬಿಟ್ಟು, ಹಾಗೆ ಇವತ್ತು ಗುರುವಾರ ಆಗಿತ್ತು. ಗುರುವಾರ ಆಗಿದ್ರೋದ್ರಿಂದ ದರ್ಗಕ್ಕೆ ಹೋಗೋಣ ಅಂತೇಳ್ಬಿಟ್ಟು ದರ್ಗಕ್ಕೆ ಬರ್ತೀವಿ. ಇದು ನಮ್ಮೂರಿನ ದರ್ಗಾ. ನಮ್ಮೂರಲ್ಲಿ ಈ ದರ್ಗದಲ್ಲಿ ವಿಶೇಷ ಏನಂದರೆ ಮೊಹರಂ ಹಬ್ಬ ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ಹಾಗಾಗಿ ಗುರುವಾರ ಆಗಿರೋದ್ರಿಂದ ಬಂದ್ವಿ. ಇಲ್ಲಿ ದರ್ಶನ ತೊಗೊಂಡ್ಬಿಟ್ಟು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ದರ್ಗಾದಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಸ್ಯಾರೀಸ್ದು ಫೋಟೋಸ್ ಇರಲಿ ಅಂತೇಳಿ ಫೋಟೋಸ್ ತೆಗೆಸ್ಕೊಂಡ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.